ಕಲಾವಿದರಿಗೂ ಹಾಗೂ ಕಾಸ್ಟ್ಯೂಮ್ ಡಿಸೈನರ್ಸ್ಗೂ ಅವಿನಾಭಾವ ಸಂಬಂಧ. ಅವರಿಲ್ಲದೆ ಇವರಿಲ್ಲ, ಇವರಿಲ್ಲದೆ ಅವರಿಲ್ಲ. ಸದ್ಯ ನಮ್ಮ ಚಿತ್ರರಂಗದಲ್ಲಿ ವಸ್ತ್ರಾಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕಾರರ ಸಂಘಕ್ಕೆ ಬರೋಬ್ಬರಿ 3.5 ದಶಕ ಕಳೆದಿದ್ದು ಬಹುದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಹಿರಿಯ ನಟ ರಮೇಶ್ ಅರವಿಂದ್, ಪ್ರೇಮ, ಶರಣ್ ಅಂತಹ ದೊಡ್ಡ ಸಾಥ್ ನೀಡಿದ ಸ್ಪೆಷಲ್ ಖಬರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ ಅಂತ ಇದ್ದಾರೆ. ಅಣ್ಣ ನಿಮ್ಗೆ ಗೊತ್ತಿಲ್ವಾ, ಸಂಘದ 35ನೇ ವರ್ಷದ್ದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಪೂಜೆ ಇಟ್ಕೊಂಡಿದ್ದಾರೆ. ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಸ್ವಾಗತ ಬಯಸಕ್ಕೆ ಎಲ್ಲ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಅಣ್ಣ. ಹಂಗಂದ್ರೆ ಗಣೇಶ ಹೋಮ, ಚಂಡಿ ಹೋಮ, ನವಗ್ರಹ ಹೋಮ ಎಲ್ಲ ಇದೆ. ಹೌದಣ್ಣ, ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರ. ಹಾಗೆ ಕಲಾ ವಿನ್ಯಾಸಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ. ಏನು ಸರ್ ಇವತ್ತು ಪ್ರೋಗ್ರಾಮು ನಿಮ್ಮದು? ನಮ್ಮ ಸಂಘದ ಪೂಜೆ ರೀ ಇವತ್ತು. ನಮ್ಮ ಸಂಘ ಇದ್ದರೆ ನಮಗೆ ಅದೇ ಶಕ್ತಿ, ಅದೇ ವ್ಯಕ್ತಿ. ವಸ್ತ್ರಾಲಂಕಾರ ಸಂಘದ ಬೋರ್ಡ್ ಇದು. ಈ ವಸ್ತ್ರಾಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕಾರರ ಕಲಾವಿದರ ಸಂಘದ ಆಫೀಸ್ ಇದು. ಈ ಆಫೀಸ್ ಪೂಜೆ ಕಾರ್ಯಕ್ರಮ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಣ್ಣ ನಮಸ್ಕಾರ. ಅಣ್ಣ ಜೇಣ ಈ ಕಡೆ ಹೊಟ್ರಿ. ನಾವು ನಮ್ದು ಆಫೀಸ್ ಪೂಜೆ ಕಾರಣ ಇವತ್ತು ಎಲ್ಲರೂ ಬರ್ತಾರೆ. ನಮ್ದು ಆಫೀಸ್ ಪೂಜೆ ಅಲ್ವೇನಣ್ಣ ಇವತ್ತು? ಗೊತ್ತಿಲ್ವಾ? ಮರ್ತ್ಬಿಟ್ರ? ಸರಿ, ಮತ್ತೆ ಬನ್ನಿ ಅಣ್ಣ, ಹೋಗುದಾ? ನಮ್ಮ ಕೆಲಸ ಎಷ್ಟಾರ ಇರಲಿ, ಇವತ್ತಿನ ನಾಳೆ ಮಾಡ್ಕೋಬಹುದು. ನಮ್ಮ ಸಂಘದ ಪೂಜೆ, ನಮ್ಮ ಕೆಲಸದ, ನಮ್ಮ ವಸ್ತ್ರಾಲಂಕಾರ ಇದೆಯಲ್ಲ, ಅದು ಯಾವತ್ತೂ ನಮಗೆ ಬೇಕಾಗಿರೋದೆ. ನಡಿ ಹೋಗೋಣ. ಸಂಘದ ಈ ಸದಸ್ಯರೇ ಈ ಒಗ್ಗಟ್ಟೆ ಈ ಕಾರ್ಯಕ್ರಮ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ನಾಗೇಶ್ ಜಪಾಟೆ ಅಂತ, ಕರ್ನಾಟಕ ಚಲನಚಿತ್ರ ವಸ್ತ್ರಾಲಂಕಾರ ಸಂಘದಲ್ಲಿ ನಾನು ಮೆಂಬರ್ಶಿಪ್ ಆಗಿಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ.
35 ವರ್ಷದಿಂದ ಕೆಲಸ ಮಾಡೋಣ. ನಮ್ಮ ಆಫೀಸಲ್ಲಿ ಪೂಜೆ ಇದೆ, ನಮಗೆ ತುಂಬ ಸಂತೋಷವಾಯಿತು. ಸೂಜಿ ಒಂದು ಕಡೆ ಶಾರ್ಪ್ ಆಗಿರುತ್ತೆ, ಅದು ಮೊನೆ ಅಂತ ಕರಿತೀವಿ. ಇನ್ನೊಂದು ಕಡೆ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ದಾರ ಹಾಕ್ತಾರೆ. ಇದೇ ನಡೀತಾ ಇದೆ. ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ, ಒಂದು ದಿನಕ್ಕೆ ಒಂದು 20 ಶರ್ಟ್ ಮಾಡ್ಬೋದು. ದಿಢೀರಂತ ಒಬ್ಬ ಮನುಷ್ಯನ ತಲೆಯಲ್ಲಿ ಹೊಡಿತು. ಈ ಮೊನೆ ಯಾಕೆ ಒಂದು ಕಡೆ ಇರಬೇಕು, ಕಣ್ಣು ಯಾಕೆ ಇನ್ನೊಂದು ಕಡೆ ಇರಬೇಕು? ಎರಡೂ ಒಂದೇ ಕಡೆ ಇದ್ರೆ ಮಿಷಿನ್ ಈ ಕಡೆ ಹಿಡಿಬಹುದು. ಆವಾಗ ಟೈಲರಿಂಗ್ ಮಿಷಿನ್ ಹುಟ್ಟಿತು. ಟೈಲರಿಂಗ್ ಮಿಷಿನ್ ಹುಟ್ಟಿದ್ದ ಕಾರಣ ಮೊನೆ ಮತ್ತು ಕಣ್ಣು ಎರಡು ಒಂದೇ ಕಡೆ ಇಟ್ಟ ಅವನು. ಇಷ್ಟು ದಿನ ಉಲ್ಟಾ ಇದು ಮಾಡಿದ್ದಲ್ಲಿ ಸೂಯಿಂಗ್ ಮಿಷಿನ್ ಬಂತು. ಒಂದ್ ದಿನಕ್ಕೆ 1000 ಶರ್ಟ್ ಹೊಲಿಯುವಂತ ಶಕ್ತಿ ಬಂತು. ಏನಂದ್ರೆ ಒಂದು ವರ್ಷ ಹೀಗೆ ನಡೀತಾ ಇರುತ್ತೆ, ಇದನ್ನೇ ಮಾಡ್ತಾ ಇರ್ತೀವಿ. ಬೇಕಾಗಿ ಯೋಚನೆ ಮಾಡಿ, ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಒಂದು ಸರಿಯಾದ ದಿಕ್ಕಲ್ಲಿ ಆಗ್ಬೇಕಷ್ಟೇ. ಅದನ್ನ ಯೋಚನೆ ವಿರಾಜೋ ಅಧಿಪೋರುಕ ತಸ್ಮಾನ್ಯಜ್ಞಾತ್ ಸರ್ವಭೂತಃ ಸಂಭೃತಂ ಮೃಗರಾಜಂ ಪಶುಂ ತಾಂಚಕ್ರೇ ವಾಯವ್ಯಾನಾರಣ್ಯ ರಮ್ಯಾಚರೇ ತಸ್ಮಾನ್ಯಜ್ಞಾತ್ ಸರ್ವಭೂತಃ ಸಾಮಾನಿ ಜಗನಿರೇ ಛಂದ ವಂಶಿ ಜಗನಿರೇ ತಸ್ಮಾನ್ಯಜು. ಒಂದು ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನು ಅರ್ಪಿಸ್ತಾ ವಸ್ತ್ರ ವಿನ್ಯಾಸಕರ ಸಂಘ, ವಸ್ತ್ರ ಕಲಾವಿದರ ಸಂಘ ಆರಂಭವಾದ ಬಗ್ಗೆ, ಇದರ ಕಾರ್ಯದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ನುಡಿಯುತ್ತಾ ಜೊತೆಗೆ ಕಲಾಬಂಧುಗಳಿಗೆ ಹಾಗೂ ನಮ್ಮನ್ನು ಪೋಷಿಸಿ ಬೆಳೆಸಿದಂಥ ನಿರ್ಮಾಪಕರು, ನಿರ್ದೇಶಕರು ಹಾಗೂ ನಿರ್ಮಾಪಕರ ಎಲ್ರಿಗೂ ನಮ್ಮ ವಸ್ತ್ರಾಲಂಕಾರ ಕಲಾವಿದರ ಪರವಾಗಿ ಅಭಿನಂದನೆಗಳು. ತಸ್ಮಾದಜಾಯತ ತಸ್ಮಾದಸ್ವಾಅಜಾಯಂತ ಜೇ ಕೇಶೋಭಯಾದೋ ಹಜಗ್ನಿರೇ ತಸ್ಮಾಜ್ಜಾತ ಅಜಾವಯಃ ತಂಜಗ್ನ್ಯಂ ಪರೇಹಿ ಪ್ರೋಕ್ಷನ್ನ ಪುರುಕಂಜಾತಮಕೃತಃ ಏನ ದೇವಾ ಅಯಜಂತ ಸಾ. इंद्रस्य गृहसिगन्धा प्रपद्ये जगुशाश्वः सह यन्मे अस्ति तेन भो प्रपद्ये भुव प्रपद्ये सुव प्रपद्ये भोर्भुवः सुव प्रपद्ये वायं प्रपद्येनात्तां देवतां प्रपद्ये श्मानमाखनं प्रपद्ये प्रजापते. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಪ್ರತಿಯೊಂದಕ್ಕೂ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ಕಾಸ್ಟ್ಯೂಮರ್ ಸಂಘದ ಅಧ್ಯಕ್ಷರಿಗೂ ಸೇರಿ ಎಲ್ಲ ಪ್ರತಿಯೊಬ್ಬರು ಕಾಸ್ಟ್ಯೂಮರ್ ಸಂಘಕ್ಕೂ ಆಲ್ ದಿ ಬೆಸ್ಟ್. ಬಂದಿದ್ದೀವಿ ನಡ್ಕೊಂಡು. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದಂಥ ನಮ್ಮ ಮೊದಲನೆಯಾಗಿ ನನಗೆ ಬೆನ್ನು ತಟ್ಟಿ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಂಘ 35 ವರ್ಷ ಆಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ರಮೇಶ್ ಸರ್ ಅವರು ನನಗೆ ಬೆನ್ನು ತಟ್ಟಿ ನೀವು ಮಾಡುವಂಥ ಕಾರ್ಯಕ್ರಮಕ್ಕೆ ನಾನಿರ್ತೀನಿ ಸದಾಕಾಲ, ನೀವು ಈ ಮಟ್ಟಿಗೆ ಬೆಳೆದಿದ್ದೀರಾ ಅಂದರೆ ನನ್ನ ಪ್ರೇರಣೆ ಇರಲಿ ಅಂತ ಹೇಳಿ ಅವರು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಅವರ ಒಂದು ಅನುಕರಣೆ, ಅನುಕಂಪ, ಅವರ ಒಂದು ಉತ್ಸಾಹದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕಾರ್ಮಿಕರ ದಿನಾಚರಣೆ ಅಂತ ಇಟ್ಕೊಂಡಿದ್ದೀವಿ. ಹಾಗೆ ಈ 35 ವರ್ಷದ ಹೊಸಿಲಿನಲ್ಲಿ
ವಸ್ತ್ರ ಅಲಂಕಾರ ಈ ಸಂಘದಲ್ಲಿ ಇದ್ದು ಈಗ ವಸ್ತ್ರ ವಿನ್ಯಾಸಕರು ಅಂದರೆ ಡಿಸೈನರನ್ನು ಈ 35ರ ಹೊಸಿಲಿನಲ್ಲಿ ಈ ಡಿಸೈನರು ಈ ಸಂಘಕ್ಕೆ ಬಂದು ಸೇರ್ಕೊಂಡಿರೋದು. ಆ ಸೇರ್ಕೊಂಡಿದ್ದಕ್ಕೆ ಇವತ್ತು ನಾವು ನಮ್ಮ ಸಂಘದ ಲೋಗೋ ಲಾಂಚ್ ಕಾರ್ಯಕ್ರಮ ಮಾತ್ರ ಇವತ್ತು ನೆರವೇರಿಸಿದ್ದೀವಿ. ಈಗ ನಮ್ಮ 35 ವರ್ಷದ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ಮಾಡ್ತಾ ಇಲ್ಲ. 35 ವರ್ಷದ ಕಾರ್ಯಕ್ರಮ ನವೆಂಬರ್ನಲ್ಲಿ ಮಾಡ್ತಾ ಇದ್ದೀವಿ, ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು ಮತ್ತೆ ಆರ್ಟಿಸ್ಟ್ ಎಲ್ಲರೂ ಭೇಟಿ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇಡೀ ಚಿತ್ರರಂಗದಲ್ಲಿ ನಮ್ಮ ದುಡಿಯುವಂಥ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗಬೇಕು, ಇಡೀ ಚಿತ್ರರಂಗ ಗುರುತಿಸ್ಬೇಕು ಈ ಸಂಘ. ಯಾಕಂದರೆ ನಾವು ಎಷ್ಟೇ ಕಷ್ಟ ಇದ್ರೂ ನಮ್ಮ ನೋವುಗಳು ಒಳಗಡೆ ಇಟ್ಕೊಂಡು ಬೇರೆ ಕಲಾವಿದರನ್ನ ಅಂದ ಕಾಣುವಂಥವ್ರು, ಅದು ನಮ್ಮ ನೋವು ನಮ್ಮೊಳಗೆ ಇರಬೇಕು, ನಾವು ಮಾಡೋ ಕೆಲಸ ಜನರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ 35 ವರ್ಷ ಆಗಿರೋದಕ್ಕೆ ನಾವು ನವೆಂಬರಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ನಿಮಗೆ ನಾನು ಕೈ ಮುಗಿದು ನಮ್ಮ ಸಂಘದ ಅಧ್ಯಕ್ಷನಾಗಿ ಕೇಳ್ಕೊಳ್ಳೋದು, ನಮ್ಮ 35 ವರ್ಷದ ಕಾರ್ಯಕ್ರಮಕ್ಕೆ ಮತ್ತೆ ನೀವೆಲ್ಲರೂ ಬಂದು ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹಾಗೆ ನಮಗೆ ಶರಣ್ ಅವರು ನಮಗೆ ಯಾವಾಗಲೂ ನಮ್ಮ ಕಾಸ್ಟ್ಯೂಮ್ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಪ್ರತಿ ಸರಿ ಎದೆ ಕೊಟ್ಟು ಹೇಳ್ತೇನೆ ಇರೋರು. ನಿಮ್ಮ ಕಷ್ಟ ಎಷ್ಟಿದೆ, ನೋವು ಎಷ್ಟು ಕಷ್ಟ ಇದೆ, ನೀವು ಯಾಕೆಲ್ಲ ಹಿಂದಿದ್ದೀರಾ, ಏನಾದ್ರು ಒಂದು ಸಾಧನೆ ಮಾಡಿ ಮುಂದೆ ಬನ್ನಿ ಅಂತ ಅವರು ಸಹ ಯಾವಾಗಲೂ ಬೆನ್ನೆಲುಬಾಗಿ ಇಟ್ಕೊಂಡು ನನಗೆ ಪ್ರೇರಣೆ ಕೊಟ್ಟಂತ ಶರಣ್ ಅವರಿಗೆ ನಾನು ನಮ್ಮ ಸಂಘದ ವತಿಯಿಂದ ಇವತ್ತು ಸಾಷ್ಟಾಂಗ ನಮಸ್ಕಾರ ಹಾಗೆ ವಂದನೆಗಳನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ನ ನೋವಿಗೆ ಅವರು ಸದಾಕಾಲ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಆಹ್ವಾನ ಮಾಡಿದ್ದಕ್ಕೆ ಒಂದೇ ಮಾತಿನಲ್ಲಿ ಮನೆಗೆ ಬರ್ತೀನಿ ಅಂದೆ, ಬೇಡ ನಾನು ಅಲ್ಲಿಗೆ ಬರ್ತೀನಿ ಅಂದರು. ಇದಕ್ಕಿಂತ ನನಗೆ ಇನ್ನೇನು ಈ ಭಾಗ್ಯ ಬೇಕು ಅಂತ ನನಗೆ ಗೊತ್ತಾಗಲ್ಲ. ಎಲ್ಲರೂ ಇವತ್ತಿನ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಧನ್ಯವಾದಗಳು ಶಿವರಾಜ್ ಸರ್. ಹಾಗೆ ನನ್ನ 35 ವರ್ಷದ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ನನಗೆ ರಮೇಶ್ ಸಾರು 50,000 ರೂಪಾಯಿ ಚೆಕ್ ನನ್ನ ಸಂಘಕ್ಕೆ ಕೊಟ್ಟಿದ್ದಾರೆ. ಇದು ನನಗೆ ಪ್ರೇರಣೆ, ಮುಂದೆ ಮಾಡುವಂಥ ಕಾರ್ಯಕ್ರಮಕ್ಕೆ ಇದು ಒಂದು ಪ್ರೇರಣೆ. ಹಾಗೆ ನನ್ನ ಸಂಘದ ವತಿಯಿಂದ ನಮಸ್ಕಾರ. ಧನ್ಯವಾದಗಳು ಶಿವರಾಜ್ ಸರ್. ಮಹೇಂದ್ರಂ ಪ್ರಸವೇ ಮಂತರಜ್ಜಂ ತಜ್ಜೋದೈಶ್ರವಯುಚ್ಛವಾನಾ ಪುಣ್ಯಜ್ಞಶ್ಲೋಕಂಕಿಜಪಾನಾಯ ಗಣಪತಿ ಶ್ರವಣ ನಕ್ಷತ್ರ ದೇವತಾಯಿ ವಿಷ್ಣವೇ ನಮಃ. ದೇವಾವಸವಃ ಸೌಮ್ಯಾಸಃ ಸಹಸ್ರೋ ದೇವೇನ ಜರಾಸ್ತ್ರವಿಟ್ಟಾಃ ತೇ ಯಜ್ಞಂ ಪಾಂಧರಜಸತ್ಪರಸ್ತಾನ್ ಸಂವತ್ಸರೇಣ ಭವದಗ್ಯ ಸ್ವಸ್ತಿ ಯಜ್ಞನ್ನಪ್ಪಾಂ ತಮಸಃ ಪರಸ್ತಾನ್ ದಕ್ಷಿಣತಾಭಿಯಂ ವಸ್ತ್ರವಿಟ್ಟಾಃ पुण्यं नक्षत्रमपि संविशाम मानो अराजनगसकं साकन्ने स्फृष्टा नक्षत्रदेवतायैव सभ्यो नमः. क्षत्रस्य राजा वरुणाधिराजः नक्षत्राणां शतभिषड्वसिष्ठः तो देवेभ्यः कृणुतो दीर्घमायुः शतकं सहस्रारेण दत्तः यज्ञन्नो राजा वरुणमुपयातो तन्नो विश्वे अपि संयन्तु देवाः तन्नो नक्षत्रकं शतभिषड्विषाणं दीर्घमाय प्रतिरद्वेषजामि शतभिषन्नक्षत्रदेवतायै वरुणाय नमः. अजयेकपादुदगात् पुरस्तात् विश्वभूताय प्रतिपादमानः तस्य देवाप्यसमयन्ति सर्वे वाट्टपदास अमृतस्य गोपाः विभ्राजमानस्य विधानविग्रह आन्तरिक्षपरिहरगन्द्याम् पदं सौर्यं देवपदमेकपादं प्राष्टपदासो अनियन्ति सर्वे पूर्वप्राष्टपदा नक्षत्रदेवतायै अजायैकपादाय नमः. अहिर्मत्रियः प्रसमानयेते
ಈಗ ತುಂಬ ಖುಷಿ ಆಗ್ತದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕಾಸ್ಟ್ಯೂಮ್ಸ್ ಇರ್ತಿದ್ರು, ಬಟ್ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ನಾನು ಅದೇ ರೀತಿ ರೆಸ್ಪೆಕ್ಟ್ ಕೊಡ್ತಿದ್ದೆ. ನನಗೆ ಕೋವಿಡ್ ಟೈಮಲ್ಲಿ ಫಸ್ಟ್ ಆಲೋಚನೆ ಆಗಿದ್ದೆ, ನಿಮ್ಮನ್ನು ಏನು ಮಾಡ್ತಾರೆ ಇವರು, ಪಾಪ ಇವ್ರ ಫ್ಯಾಮಿಲಿ ಏನು ಮಾಡ್ತಾರೆ ಅಂತ. ಇಮ್ಮಿಡಿಯೇಟ್ BC ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಅವ್ರಿಗೆ ಏನೇನು ಇದೆಯೋ ಸಹಕಾರ ಅವ್ರಿಗೆ ಕೊಡಿಸಿ ಅಂತ. ನನಗೆ ಏನೂ ಬೇಡ, ನಿಮ್ಗೇನು ಬೇಕು ಅಂತ ನನಗೆ ಏನೂ ಬೇಡ, ಫಸ್ಟ್ ಕಾರ್ಮಿಕರು ಕೊಡಿ, ಯಾಕೆಂದರೆ ಅವರಿದ್ರೇ ನಾವಿರೋದು ಅಂತ. ದಯವಿಟ್ಟು ಇದೇ ರೀತಿ ಇನ್ನು 35 ವರ್ಷ ಅಲ್ಲ, ಇನ್ನು ಹೆಚ್ಚು ನಾವೆಲ್ಲ ಒಂದೇ ಮನೆಯವರು, ಭೇದ ಭಾವ ಬರ್ತಾರೆ. ದಯವಿಟ್ಟಿರಲಿ ನಮ್ಮ ಕಲಾವಿದರು ದಯವಿಟ್ಟು ಇವತ್ತು ಮನೆ ಮಾಡ್ತೀನಿ. ಯಾವುದೇ ಏನೇ ಹಬ್ಬ ಆಗಲಿ ಮಾಡಿ ಕಾರ್ಮಿಕ ದಿನಾಚರಣೆ ಮುಂದಕ್ಕೆ ಯಾರು ಮಾಡಬೇಡಿ ಅಂತ ತಮ್ಮ ಮನವಿ ಮಾಡ್ಕೊತೀನಿ. ಹಾಗಾಗಿ ಬೇರೆ ಕಾರ್ಯಕ್ರಮ ಅಲ್ಲ, ನನ್ನ ಮನೆಯಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ ಇದೆಲ್ಲ ನೋಡಿ. ನಾವುಗಳೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಎಸ್ ಓಕೆ, ಎಲ್ಲರೂ ಕೂಡ ನಮ್ಮ ಮುಂದೆ ಹೋಗ್ತಾರೆ. ಆದರೆ ಒಂದು ಚಿತ್ರೀಕರಣ, ಒಂದು ಸಿನಿಮಾ ಶೂಟಿಂಗ್ ಅಂತಂತಂದರೆ ಏನು ಕೆಲಸ ಇದ್ರೂ ಕೂಡ ಬಿಟ್ಟು ಬರುವಂಥ ವಿಚಾರ ಅದು. ಒಂದು ಶೂಟಿಂಗ್ ಅಂತಂದರೆ ಒಂದು ಆಪ್ರೇಷನ್ ಆಗಲಿ ಏನೇ ಆಗಲಿ ಅದು ಬಿಟ್ಟು ಬರುವಂಥದ್ದು. ಇವತ್ತು ನಿಜಕ್ಕೂ ರಮೇಶ್ ಸರ್ಗೆ ಮತ್ತು ಪ್ರೇಮ ಮೇಡಮ್ ಅವ್ರಿಗೆ ಮತ್ತು ನಿಶ್ಚಿತ ನಾಯ್ಡು ಅವರಿಗೆ ನಾನು ತುಂಬ ಬಂದಿತ್ತು ನನಗೆ. ಮೊನ್ನೆ ತಾರೀಕು ರಮೇಶ್ ಸರು ಪ್ರೇಮ ಮೇಡಮ್ 100 ಜನ ಇಲ್ಲಿ ಇರ್ತಾರಲ್ಲ, ಮೋಸ್ಟ್ಲಿ ಡೌಟು ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಇವತ್ತೇ ಗೊತ್ತಾಯಿತು ನನಗೆ, ಅಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಶೂಟಿಂಗನ್ನು ತಡೆ ಹಿಡಿದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಅನ್ನೋವಂಥದ್ದು. ನಾವೆಲ್ಲರೂ ಮಾತಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದು ಶೂಟಿಂಗ್ ಅಂತಂತಂದರೆ ಎಷ್ಟು ಮುಖ್ಯ ಅಂತ ಅನ್ನೋವಂಥದ್ದು ನಮಗೆಲ್ಲರಿಗೂ ಗೊತ್ತು. ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ನಿಮಿಷವೂ ಕೂಡ ಅದು ಒಂದು ಹಣದ ವಿಚಾರನೇ. ಒಬ್ಬರು ನಿರ್ಮಾಪಕರು ಅದಕ್ಕೆ ದುಡ್ಡನ್ನ ಔಷಧ ಕಾರ್ಯಕ್ರಮ ಇದು 35ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಇದು 35 ವರ್ಷದ ಈ ಥರದ ಒಂದು ಕಾರ್ಯಕ್ರಮಗಳು ಖಂಡಿತವಾಗಲೂ ನಮ್ಮನ್ನು ನಾವು ಇನ್ನೂ ಹೆಚ್ಚು ಒಗ್ಗಟ್ಟು ಮಾಡೋದಕ್ಕೆ ಕಾರಣವಾಗುತ್ತೆ. ಇನ್ನೊಂದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಕಾರಣವಾಗುತ್ತೆ. ಈ ಒಂದು ಸಮಾರಂಭ ಇನ್ನು ಮುಂದಿನ ವರ್ಷಗಳಲ್ಲಿ ದೊಡ್ಡದಾಗಿ ನಾನು ಇನ್ನು ಕೆಲವೇ ವರ್ಷಗಳಲ್ಲಿ ಈ ಥರದ ಒಂದು ಸಮಾರಂಭ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ಆಗಬೇಕು. ದೊಡ್ಡ ಸ್ಟೇಡಿಯಮಲ್ಲಿ ಆಗೋ ಥರದ್ದು ಈ ಕಾರ್ಯಕ್ರಮ, ಈ ಒಂದು ಸಂಘ ಗಟ್ಟಿಮುಟ್ಟಾಗಿ ಬೆಳಿಬೇಕು ಅಂತ ಅನ್ನುವಂಥದ್ದು ನನ್ನ ಆದಾಯಕ್ಕೆ. ಮತ್ತು ಇನ್ನೊಂದು ಪ್ರಾಮಿಸು, ಈ ಒಂದು ಸಂಘದ ಜೊತೆಯಲ್ಲಿ ಶರಣು ಯಾವತ್ತಿಗೂ ಕೂಡ ನಿರಂತರವಾಗಿ ನಾನು ಅದೇ ಹೇಳಿದೆ. ನಾನು ನಮ್ಮ ಅಧ್ಯಕ್ಷರು ನನ್ನನ್ನು ಫಾರ್ಮಲ್ ಆಗಿ ಕರಿಬೇಕು, ಇಲ್ಲ ನಾನು ಮನೆಗೆ ಬರ್ತೀನಿ ಅಂತ. ನನಗೆ ಯಾಕೆ ಮನೆಗೆ ಬರ್ತಿದ್ದೇನು ಅಂದರೆ ಎಲ್ಲರೂ ಕೈಗೆ ಕೊಟ್ಬಿಡ್ತಾನ ಅಂತ ಕರೆಸೋರ ಏನು ಅಂತ ಅನ್ಕೊಂಡಿದ್ದೆ ನಾನು. ಆಮೇಲೆ ನಮ್ಮ ಸೀನಿಗೆ ಹೇಳಿದೆ, ಏನೋ ಮೋಸ್ಟ್ಲಿ ಡೌಟ್ ಏನೋ ನಾನು ಬರಲ್ಲ ಅಂತಂದರೆ, ಇಲ್ಲ ಅಣ್ಣ ಅಂತಂದಿದ್ರೆ ಪರವಾಗಿಲ್ಲ. ಸೀನಾ ಏನಂತ ಗೊತ್ತಾ, ಏನೋ ಗೊತ್ತಿಲ್ಲ ಅಣ್ಣ ಅಂತ. ನನಗೆ ಆವಾಗಲೇ ಕನ್ಫರ್ಮ್ ಆಯಿತು, ಯಾಕಪ್ಪ ನಾನು ಯಾವ್ದಾದ್ರು ಕಾರ್ಯಕ್ರಮ ಮಿಸ್ ಮಾಡಿದ್ದೀನಿ ಅನ್ನೋ ತಮಾಷೆಗೆ ಹೇಳಿದೆ. ಬಟ್ ಭಾಳ ಖುಷಿ ಆಗ್ತಾ ಇರೋದು ಏನು ಅಂತಂತಂದರೆ, ನಿಮ್ಮನ್ನೆಲ್ಲ ಒಟ್ಟಿಗೆ ಒಂದೇ ಸ್ಟೇಜ್ನಲ್ಲಿ ಒಂದೇ ಸೂರಿನಡಿ ನೋಡ್ತಾ ಇರೋವಂಥದ್ದು ನನಗೆ ಸಿಕ್ಕಿರೋವಂಥದ್ದು. ನಿಮ್ಮನ್ನೆಲ್ಲ ನಿನ್ನೆ ಅವರನ್ನು ಭಾಳ ಗೌರವಾನ್ವಿತವಾಗಿ ಪ್ರೀತಿಯಿಂದ ಅವ್ರನ್ನ ಈ ಕಾರ್ಯಕ್ರಮದಿಂದ ತಿಳ್ಕೊಡೋಣ, ಮತ್ತು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಗೆ ನಿರ್ವಾಹಕರ ಸಂಘದ ಅಧ್ಯಕ್ಷರಾದ ಸೋಮು ಅವರು ವೇದಿಕೆಗೆ ಬರಬೇಕು. ಈಗ ಹಿತೈಷಿಗಳು ಆದ ಪ್ರಕಾಶ್ ಅವರು, ಪಕ್ಕದ ಪ್ರಧಾನ ಕಾರ್ಯದರ್ಶಿ ಸೋಮು ಅವರು, ಹೋಮ, ಆಯುಧ ಪೂಜೆ 3 ಒಟ್ಟಿಗೆ ನಾವು ಇಟ್ಕೊಂಡಿರೋದ್ರಿಂದ ನಮಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ರಾಗಿಣಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸುಸಂದರ್ಭದಲ್ಲಿ ನಾವು ಒಕ್ಕೂಟದ ಅಧ್ಯಕ್ಷ ಕಾರ್ಯದರ್ಶಿಗಳನ್ನು ಕರೆದಿದ್ದೀವಿ. ಇಲ್ಲಿವರೆಗೂ ಗೊತ್ತಿಲ್ಲ ಬರ್ತಾರೆ ಏನೋ, ಏನು ಹೇಳಿದ್ದಾರೆ ಗೊತ್ತಿಲ್ಲ. ಸೊ ಬಂದಿರೋರು ನಮ್ಮ ಜೊತೆಲಿ ನಿಂತು ಆಶೀರ್ವಾದ ಮಾಡಬೇಕು, ಸಹಕರಿಸಬೇಕು. ನಮಗೆ ತುಂಬಾ ಜನ ಜಯಣ್ಣ ನಮ್ಮ ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ ಹಾಗೆ ವಸ್ತ್ರ ವಿನ್ಯಾಸಕಾರರ ಕಲಾವಿದರ ಸಂಘದ ಈ ಒಂದು ಆಫೀಸ್ ಹೊಸದಾಗಿ ಇವತ್ತಿಂದಲೇ ಈ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿಂದಲೇ ಓಪನಿಂಗ್ ಸೆರೆಮನಿ ಮಾಡಿದ್ದೀವಿ. ಹಾಗೆ ಆಯುಧ ಪೂಜೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗೆ ಇನ್ನೊಂದು ವಿಶೇಷವಾದಂಥ ಇವತ್ತು ಇಷ್ಟೊಂದು ಪ್ರೆಸ್ ಮೀಟು ನಮ್ಮ ರಾಗಿಣಿ ಮೇಡಮ್ ಅವ್ರನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದು ಏನು ನೆರವು ಅಂದರೆ, ನಮ್ಮ ಸಂಘಕ್ಕೆ 35 ವರ್ಷಗಳು ತುಂಬಿದೆ. ಈ 35 ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ಮುಂದೊಂದು ದಿನ
ಈ ಒಂದು ಕಾರ್ಯಕ್ರಮಕ್ಕೆ ಅವರ ಕೈಯಾರೆ ನಮಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ಮುಖಾಂತರದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ನೀವೆಲ್ಲ ಮೀಡಿಯಾದವರಾಗ್ಬೋದು, ನಮ್ಮ ಸಂಘದ ಸದಸ್ಯರುಗಳಾಗ್ಬೋದು, ಹಾಗೆ ಇಲ್ಲಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಮನಸಾರೆ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನೀವೆಲ್ಲ ಬಂದಿರೋದಕ್ಕೆ ನನಗೊಂದು ತುಂಬ ಹೆಮ್ಮೆ. ನಾವು ಯಾವಾಗಲೂ ಒಂದು ಸುಯೋಗ ಅಂತೀವಿ. ಇವತ್ತು ಒಂದಲ್ಲ ಎರಡಲ್ಲ 3-4 ಕಾರ್ಯಕ್ರಮಗಳನ್ನ ಈ ಸಂಘಕ್ಕೆ ನಾವು ಇಟ್ಕೊಂಡು ಇವತ್ತು ಇಷ್ಟು ಜನ ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೊಂದು ಸುಯೋಗ. ಈ ಸುಯೋಗದಲ್ಲಿ ನಮಗೆ ಶ್ರೀಕೃಷ್ಣ ಥರನೇ ನಮ್ಮ ರಾಗಿಣಿ ಮೇಡಮ್ ಅವರು ಬಂದಿದ್ದು ನಿಜಕ್ಕೂ ನಮಗೊಂದು ಪುಣ್ಯ ಅಂತ ಹೇಳ್ಕೊಳ್ತೀವಿ. ಇದು ಇತಿಹಾಸದಲ್ಲಿ ಒಂದು ದಾಖಲೆ, ಒಂದು ಮೈಲಿಗಲ್ಲು ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ಇದು ಇವತ್ತು ಸುಮ್ಮನೆ ಮಾತಾಡ್ಬಿಡ್ಬೋದು, ನಾಳೆ ಈ ಆಫೀಸ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಾವು ಒಂದು ಕನಸು ಹಾಗೇ ಇರ್ತದೆ. ಯಾಕೆಂದರೆ ರಾಗಿಣಿ ಮೇಡಮ್ ಅವರು ಅವರ ಕೈಯಾರೆ ಒಂದು ಚಾಲನೆ ಕೊಟ್ಟಿರುವಂಥ ಕಾರ್ಯಕ್ರಮ ಇದು ಹೃದಯದಲ್ಲಿ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ನಮಗೊಂದು ಸಹಕಾರ ಕೊಟ್ಟು ಮುಂದೆ 35 ವರ್ಷದ ಕಾರ್ಯಕ್ರಮಕ್ಕೂ ಇದೇ ಥರ ಎಲ್ಲರೂ ಇಡೀ ಚಿತ್ರೋದ್ಯಮನ ಆಹ್ವಾನ ಮಾಡ್ತೀವಿ. ಆ ಚಿತ್ರೋದ್ಯಮದ ಎಲ್ಲ ಕಲಾವಿದರುಗಳು, ನಿರ್ಮಾಪಕರು, ಟೆಕ್ನಿಷಿಯನ್ಸು, ಮೀಡಿಯಾದವರು, ಎಲ್ಲ ನಮ್ಮ ಕಾರ್ಮಿಕದವರು ಎಲ್ಲರೂ ಸಹ ಸಹಕರಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಇವತ್ತೇ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇರೋದ್ರಿಂದ, ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ರವಿಶಂಕರ್ ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇರೋದು ನಮ್ಗೆ ಅದು ಒಂದು ಪುಣ್ಯ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾಧ್ಯಕ್ಷರು ಈಗ ಮಾತಾಡ್ತಾರೆ. ಕಲಾ ಸಂಘಗಳ ಅಧ್ಯಕ್ಷಗಳೆಲ್ಲ ಕರೆದಿದ್ದೀವಿ. ಅವರು ಸಭೆ ಇರೋದ್ರಿಂದ ಬರೋಕ್ಕಾಗಿಲ್ವೋ ಏನೋ ಗೊತ್ತಿಲ್ಲ ನನಗೆ ಸೆಕೆಂಡ್ ಸಂಡೇ. ಸೊ ಈಗ ನಮ್ಮ ಸಂಘ ಉದ್ದೇಶಿಸಿ ಒಕ್ಕೂಟದ ಖಜಾಂಚಿಯವರು ಒಂದೆರಡು ಮಾತಾಡಬೇಕು ಅಂತ ರಾಗಿಣಿಯವರೇ ಮತ್ತು ಈ ಸಂಘದ ಪ್ರೀತಿಯ ಎಲ್ಲರ ಹೃದಯದಲ್ಲಿ ನೆಲೆ ಊರಿರ್ತಕ್ಕಂಥ ನಮ್ಮ ಶಿವರಾಜರು ಮತ್ತು ಈ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಸೋಮು ಅವರೇ, ಖಜಾಂಚಿ ಆಗಿರ್ತಕ್ಕಂಥ ರಾಜು ಅವರೇ, ಹಾಗೂ ಈ ಸಂಘಕ್ಕೆ ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರವಿಶಂಕರ್ ಅವರೇ, ನಮ್ಮ ಸಂಘದ ಅಂದರೆ ನಿರ್ಮಾಣ ನಿರ್ವಾಹಕರ ಸಂಘದ ಅಧ್ಯಕ್ಷರಾದಂಥ ಸೋಮೂರವರೇ, ಒಕ್ಕೂಟದ ಖಜಾಂಚಿ ಆದಂಥ ನಮ್ಮ ಉಮೇಶ್ ಅವರೇ, ಹಾಗೂ ಇತರೆ ಗಣ್ಯರೇ, ಹಾಗೂ ನನ್ನ ಪ್ರೀತಿಯ ನನ್ನ ಸ್ನೇಹಿತರು, ನಮಗೆ ಹಿರಿಯರು, ಇವರೆಲ್ಲ ಆಗಿರ್ತಕ್ಕಂಥ ನಮ್ಮ ವಸ್ತ್ರಾಲಂಕಾರ ಸದಸ್ಯರೇ, ವಸ್ತ್ರ ವಿನ್ಯಾಸ ಸದಸ್ಯರೇ, ನಮ್ಮೆಲ್ಲರೂ ಕೂಡ ತುಂಬ ಹೃದಯದ ಇದು ಈ ಕಾರ್ಯಕ್ರಮನ ಬಹಳ ಆಡಂಬರವಾಗಿ ಪ್ಯಾಲೇಸಲ್ಲಿ ಮಾಡಬೇಕು ಅಂತಿದ್ವಿ. ಸ್ಥಳ ಈಗ ನಿಗದಿಯಾಗಿಲ್ಲ. ಸ್ಥಳ ನಾವು ಮುಂದೆ ತಿಳಿಸ್ತೀವಿ. ಈಗ ನಾವೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಪ್ರಕಾಶಗಳು, ಇನ್ನೂ ಹಲವು ಸಂಘಗಳ ಅಧ್ಯಕ್ಷರುಗಳಿಗೆ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಈ ಮನುಷ್ಯ ತನ್ನ ಸದಸ್ಯರುಗಳನ್ನು ಕಾಪಾಡಿಕೊಳ್ಳಿಕ್ಕೆ ಅವ್ರು ಮಾಡಿದಂಥ ಹೋರಾಟ, ಅವ್ರು ಅನುಭವಿಸಿದಂಥ ಯಾತನೆ, ನಮ್ಮ ಬೈಗುಳ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿಯಿಂದ ಬೈಗುಳ, ಅವನ್ನೆಲ್ಲ ಸಹಿಸ್ಕೊಂಡ್ರು ಕೂಡ ಅವನೇನು ಅನ್ಕೊಂಡಿದ್ದ ಅದನ್ನ ಮಾಡ್ಕೊಂಡೆ ಹೊರಗಡೆ ಬಂದರು. ಅದಕ್ಕೆ ಇನ್ನು ಅವ್ರನ್ನ ಹೆಂಗ ಬೇಕಾದ್ರೆ ಒಂದು ಭೂಗಂಡ
ನಮ್ಗೆ 2 ತಿಂಗಳು ಬೇಕಾಗ್ತದೆ ಸಮಾಧಾನ ಮಾಡೋಕ್ಕೆ ಅಂತ ಒಬ್ಬ ಅಧ್ಯಕ್ಷ, ಗೌರವಾಧ್ಯಕ್ಷರನ್ನ ಕೂರಿಸ್ಕೊಂಡಿರೋದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇಟ್ಕೊಳ್ಳೋದು ಎಲ್ಲ ವೇದಿಕೆ ತಡವಾಗಿದೆ. ರಮೇಶ್ ದಿವಸ ಒಂದ್ಸರಿ ಹೇಳಿದ್ದೆ, ಹಿಂಗೆ ಕರ್ಕೊಂಡ್ಬಂದ್ಬಿಟ್ರಂತೆ ಮಾತಾಡ್ತಾನೆ ಇದ್ದಂತವನು, ಅಲ್ಲಿದ್ದವ್ರನ್ನ ಚಪ್ಪಾಳೆ ಹೊಡೆದು ಸಾಕು ವಿಷಯ ಅಂತವ್ರೆ, ಇನ್ನೂ ಮಾತಾಡ್ತಾ ಇರ್ತಂತೆ. ಹಂಗಾರು ಒಬ್ಬ ಮೆತ್ತಿಗೆ ಒಂದು ಚೀಟಿ ಕೇಳಿಸೋನೆ, ಇವ್ರು ಚೀಟಿ ಓದ್ಬಿಟ್ಟು ಇಟ್ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ಯಾಕೋ ಹೊರಗಡೆ ಅಂತ ರವಿ ಹಿಂಗೆ ಶರ್ಟ್ ಹೇಳಿದವ್ರೆ, ಶರ್ಟ್ ಹೇಳಿದ್ರೆ ನಮ್ಗೆ ಬೇಕಾದ್ರೆ ಶರ್ಟ್ ಬಿಚ್ಚು ಕೊಡ್ತೀನಿ ಮಾತಾಡೋದು. ಇದು ಏನೋ ಸರಿಗೇ ಹೋಗಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿದ್ದವ್ರಪ್ಪ ಕಣ್ಣಿಡ್ದಂತೆ. ಅವಾಗ ಇವ್ರು ಹೇಳಿದಂತೆ, ಇಲ್ಲ ಇಲ್ಲ ನಾನು ಮಾತಾಡೋದು ತಿಳಿಸ್ಬಿಡ್ತೀನಿ ಅನ್ನೋದು. ಇಲ್ಲ ನೀನು ಮಾತಾಡು, ಆದ್ರೆ ನೀನು ತಗೊಂಬಂದು ಇಲ್ಲಿ ಮೈನ್ ಕೊಡ್ತಲ್ಲ ಆನಂದ ಮನ ಯಾರು ಕೊಡ್ತಾರೆ ಅದಕ್ಕೆ ತೋರಿಸು ಅನ್ನಂತೆ. ಅದಕ್ಕೆ ನಮ್ಮನ್ನ ಕರೆದಂತ ಸಂಘಟಕರಿದ್ದೀವಿ. ನೀವು ಬಟ್ಟೆನ ದಯವಿಟ್ಟು ಮೇಲೆ ಕೋಟ್ ಹಾಕಿದ್ರ ಒಳಗಡೆ ತೆಗೆದ್ರೆ ಎಲ್ಲ ಅದು ತೂತಾಗ್ಬಿಡುತ್ತೆ ಕೊಟ್ಟಿದ್ದ ಪರಿಸ್ಥಿತಿ. ಸುಮ್ಮನೆ ಪಾಪ ನೀವೇನಂದ್ರೆ ಕಾಸ್ಟ್ಯೂಮರ್ಗೆ ಒಂದು ಒಳ್ಳೆ ಶರ್ಟ್ ಕೋಟ್ ಹಾಕಿದ್ರೆ ಆಚೆ ಕಡೆ ಹೋಗ್ಬೇಕಾದ್ರೆ ಯಾರು ನೋಡೋದು ಚೆನ್ನಾಗಿದ್ದೀವಿ ಅಂತೀವಿ. ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಮೊದಲು ಬರೀ ಕಾಸ್ಟ್ಯೂಮರ್ ಮಾತ್ರ ಇದ್ರಿ, ಇವಾಗ ವಸ್ತ್ರ ವಿನ್ಯಾಸಕಾರರು ಡಿಸೈನರ್ ಸಮೇತ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತದೆ. ಒಂದು ಸಿನಿಮಾಗೆ ಪ್ರತಿಯೊಂದು ಅಂಗಸಂಸ್ಥೆ ಮುಖ್ಯ. ನೀವು ಎಲ್ಲರೂ ನಾವೇನೇ ಕೊಟ್ಟರು ನೀವೆಲ್ಲ ಒಂದೊಂದು ಡಿಸೈನ್ ಮಾಡಕ ಚೆನ್ನಾಗಿ ಒಂದು ಸಿನಿಮಾ ಮಾಡೋದು. ಇವತ್ತು ಈ ಏನು ಇವತ್ತು ದಿನಾಚರಣೆ ಇದೆ, ನಿಮ್ಗೆಲ್ಲರೂ ಒಳ್ಳೇದಾಗಲಿ. ಮುಂದಕ್ಕಿಂತ ಚಿತ್ರರಂಗ ತುಂಬ ಚೆನ್ನಾಗಿರಲಿ. ಇವತ್ತು ಮುಂದೆ ಹಳಬರಿದ್ರು ನಾವಿದ್ದೀವಿ, ಮುಂದಕ್ಕಿಂತ ಬರ್ತಾರೆ. ಚಿತ್ರರಂಗ ಯಾವತ್ತೂ ನಶಿಸಲ್ಲ. ಕೂತಿರೋರು ಎಲ್ಲ ಫ್ಯಾಮಿಲಿ ಥರ ನನಗೆ. ನಾನು ಆ್ಯಕ್ಚುಲಿ 15 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಆದರೆ ಇವರೆಲ್ಲರೂ ನನಗೆ ನನ್ನ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬರು ಎಲ್ಲರೂ ನಾವು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಒಂದು ಫ್ಯಾಮಿಲಿ ಥರ ಅನಿಸ್ತಾ ಇದೆ. ತುಂಬ ಹೆಮ್ಮೆ, ತುಂಬ ಖುಷಿ ಆಗ್ತಾ ಇದೆ ದಟ್ ಈ ಒಂದು ನಾನು ಹಿಂಗೆ ಮಾತಾಡ್ತೀನಿ ಮೈಗೆ ಸರಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಕಾಸ್ಟ್ಯೂಮ್ಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣವೇ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಮುಖ್ಯವಾಗಿದೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಒಂದು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ದಿಸ್ ಇಸ್ ಫಾರ್ ದ ಪ್ರೆಸೆಂಟ್ ಜನರೇಷನ್. ಇವಾಗ ಎಲ್ಲರೂ ಹೊಸದಾಗಿ ಕಾಸ್ಟ್ಯೂಮರ್ಸು, ಡಿಸೈನರ್ಸು ಎಲ್ಲರೂ ಬರ್ತಿರೋದು. ಅವ್ರಿಗೆ ಆ್ಯಕ್ಚುಲಿ ಇರೋದು ನಾನು ಮತ್ತು ನಾವು ಮೊನ್ನೆ ಮಾತಾಡಿದ್ವಿ, ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಒಂದು ಡಿಪಾರ್ಟ್ಮೆಂಟ್ ಇಲ್ಲ ಅಂದರೆ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಇಂಡಿವಿಜುವಲ್ ತುಂಬ ಮುಖ್ಯವಾಗಿರುತ್ತೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಂತ ನಾವೇನಂತೀವಿ, ಬಟ್ಟೆ ಹಾಕ್ತೀವಲ್ವಾ ನಾರ್ಮಲ್ ಆಗಿ, ಅಯ್ಯೋ ಓಕೆ ಈ ಡಿಸೈನರ್ ಬಟ್ಟೆ, ಆ ಡಿಸೈನರ್ ಬಟ್ಟೆ ಅಂತ ಹಾಕ್ಕೊತೀವಿ ನಾವು ಯಾವತ್ತೂ. ಬಟ್ ಆ ಒಂದು ಸೂಜಿ ದಾರ ಇಟ್ಕೊಂಡು ನಮಗೆ ಪರ್ಫೆಕ್ಟಾಗಿ ನಾವು ಇದೇ ಥರ ಕಾಣಿಸ್ಬೇಕು, ಇದೇ ಥರ ನೋಡಬೇಕು, ಇದೇ ಥರ ಬರಬೇಕು ಅಂದರೆ ಇವರೆಲ್ಲ ಕಾರಣ. ಸೊ ದಯವಿಟ್ಟು ನಮ್ಮ ಹೆಣ್ಮಕ್ಳಿಗೆ ಬಟ್ಟೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದು ಎಲ್ಲರೂ ಗೊತ್ತಿರೋ ವಿಷಯ ಆವಾಗಲೇ. ಬಟ್ ಆದ್ರೂ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ನಾನು ಮೊನ್ನೆ ಶಿವನಿಗೂ ಅದೇ ಹೇಳ್ತಾ ಇದ್ದೆ, ದಟ್ ಅಣ್ಣ ನಮಗೆ ಪ್ರಾಪರ್ ಆಗಿ ರೆಸಲ್ಯೂಷನ್ಸ್ ಇರಬೇಕು, ಪ್ರಾಪರ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕು. ದ ಸ್ಟ್ರಾಂಗೆಸ್ಟ್ ಡಿಪಾರ್ಟ್ಮೆಂಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಈಸ್ ದ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್. ಅದಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ನಾನು ತುಂಬ ಚಿಕ್ಕವನು, ಎಲ್ಲರೂ ಇಲ್ಲಿ ದಿಗ್ಗಜರು ಕೂತಿದ್ದಾರೆ, ಎಲ್ಲರೂ ತುಂಬ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ನಾನು ಎಷ್ಟು ಕಲ್ತಿದ್ದೀನಿ, ನನಗೆ ಕನ್ನಡ ಸಿನಿಮಾಗಳು, ಸ್ಯಾಂಡಲ್ವುಡ್ ಆಗಲಿ, ನಮ್ಮ ಈ ಒಂದು ಡಿಪಾರ್ಟ್ಮೆಂಟ್ ಆಗಲಿ, ಈ ಒಂದು ಇಂಡಸ್ಟ್ರಿ ಆಗಲಿ, ನನಗೆ ತುಂಬ ಫ್ಯಾಮಿಲಿ ಥರ, ಮನೆ ಥರ. ನನಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ, ಎಷ್ಟು ಸಾಧ್ಯ ಇದ್ದರೆ ನನಗೆ ಯಾವತ್ತೂ ನನ್ನ ಸಪೋರ್ಟ್ ಇದ್ದೇ ಇದೆ. ತುಂಬ ತುಂಬ ಹೆಮ್ಮೆ ಅನ್ಸೋದು. ತುಂಬ ಧನ್ಯವಾದಗಳು ಎಲ್ರಿಗೂ ನನ್ನ ಕರೆಸಿದ್ದಕ್ಕೆ. ನನಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಎಲ್ರಿಗೂ ನೋಡಿ, ಈ ಒಂದು ಸ್ಟೇಜಲ್ಲಿ ಈ ಥರ ಎಲ್ಲರೂ ಕೂತ್ಕೋಬೇಕಂದ್ರೆ ದೊಡ್ಡ ಮಾತು, ತುಂಬ ತುಂಬ ದೊಡ್ಡ ಮಾತು. ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ಈ ಒಂದು ಡಿಪಾರ್ಟ್ಮೆಂಟ್ಗೆ ಪರ್ಮನೆಂಟ್ ಆಗಿ ಒಂದು ಆಫೀಸ್ ಸಿಕ್ಕಿದೆ. ಅದನ್ನ ಮೊನ್ನೆ ಹೇಳಿದೆ ನಾನು, ದಟ್ ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕು. ನಾವೇನು ಸೀನಿಯರ್ಸು, ನಾವೇನು ಟ್ರೇಡ್ ಮಾರ್ಕ್ಸು ಮತ್ತು ಟ್ರೆಂಡ್ಸ್ ನಾವೇನು ಸೆಟ್ ಮಾಡ್ತೀವಿ ಅದನ್ನು ನಾವು ಯಂಗರ್ ಪೀಪಲ್ ಫಾಲೋ ಮಾಡಬೇಕು ಅಂತ ಅಭಿಪ್ರಾಯ. ಸೊ ನೀವೆಲ್ಲರೂ ಯಾರ್ಯಾರು ಹೊಸದಾಗಿ ಈ ಒಂದು ಅಸೋಸಿಯೇಷನಲ್ಲಿ, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದೀರಾ, ಇವರೆಲ್ಲರೂ ಇಂದ ಕಲ್ತ್ಕೊಂಡು ನೀವು ಮುಂದೆ ಹೋಗಬೇಕು. ಆ್ಯಂಡ್ ಚೆನ್ನಾಗಿ ಹೋಗ್ತೀರಾ, ಜೆನ್ಯೂನ್ ಆಗಿ ಹೋಗ್ತೀರಾ. ಆಮೇಲೆ ನನ್ನ ಸಪೋರ್ಟ್, ನನ್ನ ಪ್ರೀತಿ ಯಾವತ್ತೂ ಇದೆ ನಿಮ್ಮದು. ಥ್ಯಾಂಕ್ ಯು. ಈ ಸಂಘ
35 ವರ್ಷಗಳು ದಾಟಿದೆ ಅಂದರೆ ನಮ್ಮ 250 ಜನ ಸದಸ್ಯರ ತುಂಬ ನೋವಿಂದ ಇವತ್ತು ಈ ಮಟ್ಟಕ್ಕೆ 35 ವರ್ಷಗಳು ತಗೊಂಡಿದೆ. ಇವಾಗಲೂ ನನಗೆ ಕಣ್ಣಲ್ಲಿ ನೀರು ಬರಲ್ಲ, ಮನಸ್ಸಿನಲ್ಲಿ ನೀರು ಹರಿತಾ ಇದೆ, ಅಂದರೆ ಹೃದಯದಲ್ಲಿ. ಯಾಕೆ ಇವತ್ತು ಹೇಳ್ತೀನಿ ಅಂದರೆ, ಈ ಮಟ್ಟಕ್ಕೆ ಇವತ್ತು ಕೂತಿದ್ದೀವಿ ಅಂದರೆ ಇವರ 38 ವರ್ಷಗಳ ಹಿಂದಲೇ ಈ ಸಂಘ ಸ್ಥಾಪನೆ ಆಗಿದ್ದು, 35 ವರ್ಷ ರಿಜಿಸ್ಟ್ರೇಷನ್ ಆಗಿದ್ದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದ್ದು ಈ 35ನೇ ವರ್ಷ. ಈ 35 ವರ್ಷದ ಶ್ರಮಕ್ಕೆ ಇವತ್ತು ಈ ಜಾಗದಲ್ಲಿ ನಾವು ಕೂತಿದ್ದೀವಿ ಅಂದರೆ, ಅದು ಈ ಜಾಗದಲ್ಲಿ ಇವತ್ತು ಕೂತ್ಕೊಂಡು ಇವತ್ತು ನಿಮ್ಮ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ. ರಾಗಿಣಿ ಮೇಡಮ್ ಅವರು ನಮ್ಮ ಬೆನ್ನು ಸಪೋರ್ಟ್ ನಿಂತ್ಕೊಂಡು ನನಗೆ ಒಂದೇ ಮಾತು, ಅವತ್ತು ಅವರು ಮನೆಗೆ ಹೋದಾಗ ನನಗೆ ಈ ಥರ ಒಂದು ಸಂಘಕ್ಕೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮ ಸಂಘದ ಪರವಾಗಿ ಹಗಲು ರಾತ್ರಿ ನಾನು ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಿಮಗೆ ಏನೇ ಕಷ್ಟ ಇದ್ರೂ ನಾನು ಬಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಹೋರಾಟಗಳಿಗೆ ನಾನು ಧ್ವನಿಯಾಗಿ ನಿಮಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ನನಗೆ ಒಂದು ಹೆಮ್ಮೆ. ಇವತ್ತು ಅದನ್ನು ನಾನು ಹೇಳಬೇಕು. ಏನಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ 35 ವರ್ಷದ ನನ್ನ ಸಂಘದ ಎಲ್ಲ ಸದಸ್ಯರ ಶ್ರಮದ ಪರವಾಗಿ ಇವತ್ತು ನನಗೊಂದು ಫಲ ಸಿಗ್ತಿದೆ ಅಂದರೆ ನನಗೂ ಒಂದು ಹೆಮ್ಮೆನೆ. ಇವತ್ತು ಸುಮ್ಮನೆ ನಾನು ಸಾಧಾರಣವಾಗಿ ಮಾತಾಡೋಕೆ ಹೋಗ್ತಾ ಇಲ್ಲ. ಮುಂದೆ ನಾನು ಜನವರಿ, ಈಗ ಮೇಡಮ್ ಅವರೇ ಚಾಲನೆ ಕೊಟ್ಟಿದ್ದಾರೆ, ಜನವರಿ ನನ್ನ 35 ವರ್ಷದ ಕಾರ್ಯಕ್ರಮ ಮಾಡ್ತೀನಿ. ಆ ಕಾರ್ಯಕ್ರಮಕ್ಕೂ ನನ್ನಿಂದ ಏನು ಸಹಾಯ ಆಗಬೇಕು ನಾನು ನಿಂತು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀನಿ. ಹಾಗೆ ನನಗೆ ಚಿತ್ರರಂಗದ ಹಲವಾರು ಆರ್ಟಿಸ್ಟ್ಗಳು ಸುಮಾರಿದ್ದಾರೆ. ನಾನು ಮುಂದೆ ಇನ್ನೂ ಒಂದು 2-3 ಪ್ರೆಸ್ ಮೀಟ್ ಮಾಡ್ತೀನಿ. ಎಲ್ಲ ಹಲವಾರು ಹಂಚಿಕೆಗಳನ್ನ ಹೇಳ್ಕೊಳ್ತೀನಿ. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತೇನು ಹೇಳ್ಬೇಕು ಅದನ್ನ ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಸಂಘದ 250 ಜನಕ್ಕೆ ಒಂದು ಬ್ಲೆಸ್ ಮಾಡಿರೋದಕ್ಕಿಂತ ನನಗೆ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ಒಕ್ಕೂಟದ ಖಜಾಂಚಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೊಂದು ಯಶಸ್ವಿ ಆಗಲಿ ಅಂತ ಒಂದು ಬ್ಲೆಸ್ ಮಾಡಿದ್ದಾರೆ. ಹಾಗೆ ಮ್ಯಾನೇಜರ್ ಸಂಘದ ಅಧ್ಯಕ್ಷರು ಸೋಮಣ್ಣವರು ಸಹ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ನಮ್ಮ ವಿಷಯ ಪ್ರಕಾಶ್ ಅವರು, ಹಾಗೆ ನನ್ನ ಸಂಘದ ಎಲ್ಲರ ಅವರ ಅಂದರೆ ಅಷ್ಟು ಒಗ್ಗಟ್ಟಾಗಿದ್ದೀವಿ ನಾವು ಅನ್ನೋದು ಒಂದು ಸಂದೇಶ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಧ್ಯದಲ್ಲಿ ಈಗ ಮೇಡಮ್ ಅವರಿಂದ ನಮ್ಮ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಅವರಿಗೆ ಸನ್ಮಾನ ಮಾಡಬೇಕು. ಒಂದು ಸಂಘಟನೆಯ ಮೂಲಕ ಸಂಘರ್ಷವನ್ನ ಬೆಸೆದಲೆ ಸಾಮರಸ್ಯದಿಂದ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಅನ್ನೋ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು